ಸನಾತನ ಸಂಭ್ರಮಕ್ಕೆ ಸ್ವಾಗತ. ಮಾರ್ಚ್ 1ರಿಂದ 15ರವರೆಗಿನ ರಾಶಿ ಭವಿಷ್ಯ. ಮೇಷರಾಶಿ. ಉತ್ತಮ ಆರಂಭ ಸಿಗುತ್ತೆ. ಭೂಮಿ, ವಾಹನ ಅಥವಾ ದುಬಾರಿ ಉಡುಗೊರೆಗಳನ್ನ ಖರೀದಿ ಮಾಡ್ತೀರಿ. ಸ್ನೇಹಿತರು, ಬಂಧುಗಳೊಡನೆ ಉತ್ತಮ ಬಾಂಧವ್ಯ ಇರ್ತದೆ. ಉದ್ಯೋಗ ಕ್ಷೇತ್ರದಲ್ಲಿ ಕೀರ್ತಿ, ಪ್ರತಿಷ್ಠೆ ಇದ್ರೂ ಮಾನಸಿಕ ಚಿಂತೆ ನಿಮ್ಮನ್ನ ಕಾಡುತ್ತೆ. ಕೆಲವು ಕಾನೂನು ಪತ್ರಗಳಲ್ಲಿ ತಪ್ಪುಗಳು ಕಂಡು ಬರ್ತವೆ. ಕೆಲವರಿಗೆ ಗುಪ್ತ ವ್ಯವಹಾರಗಳಲ್ಲಿ ಒಡಂಬಡಿಕೆ ಉಂಟಾಗ್ತದೆ. ಆರೋಗ್ಯ ಸ್ಥಿರವಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಇದು ಸುಸಮಯ. ಮನೆಯ ವಾತಾವರಣ ಶಾಂತಿಯುತವಾಗಿರ್ತದೆ. ಹೊಸ ಯೋಜನೆಯ ಅನುಷ್ಠಾನದಿಂದ ಕೆಲವು ಲಾಭಗಳು ದೊರಕುತ್ತಾ ಹೋಗ್ತವೆ. ಶ್ರೀ ದುರ್ಗಾಮಾತೆಯ ಆರಾಧನೆಯಿಂದ ಶುಭವನ್ನ ಕಾಣಬಹುದು. ವೃಷಭ ರಾಶಿ. ಎಚ್ಚರಿಕೆಯಿಂದ ಇರಬೇಕಾದ ಸಮಯ ಇದು. ನಿಮ್ಮ ಕೆಲವು ರಹಸ್ಯಗಳು ಬಯಲಾಗಲಿವೆ. ತಾಳ್ಮೆಯಿಂದ ಮುಂದಡಿಯಿಡಿ. ನ್ಯಾಯಯುತವಾಗಿ ಖರ್ಚನ್ನ ಮಾಡಿ. ಹಿರಿಯ ಅಧಿಕಾರಿಗಳ ಭೇಟಿ, ಬಡ್ತಿ, ಯಶಸ್ಸು ನಿಮ್ಮದಾಗಲಿದೆ. ಪ್ರಯಾಣ, ಧನಲಾಭ, ಕೀರ್ತಿ, ಪ್ರತಿಷ್ಠೆ ಹೆಚ್ಚಳವಾಗ್ತದೆ. ಹೊಸ ಮೂಲಗಳಿಂದ ಆದಾಯ ನಿಮ್ಮದಾಗುತ್ತೆ. ಯೋಜನೆಗಳ ವಿಸ್ತರಣೆಯಿಂದ ಒಳ್ಳೆಯ ಫಲಿತಾಂಶ ಕಾಣಬಹುದು. ತಿಂಗಳಾಂತ್ಯದಲ್ಲಿ ಸಣ್ಣ ಪುಟ್ಟ ಗಾಯಗಳಾಗುವ ಸಾಧ್ಯತೆ ಇದೆ. ಎಚ್ಚರಿಕೆ. ಕೆಲಸದ ಒತ್ತಡದಿಂದ ಹೊರಬರಲು ಕುಟುಂಬದವರೊಡನೆ ಪ್ರವಾಸನ್ನ ಕೈಗೊಳ್ಳಿ. ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪಠಿಸಿ. ಶುಭವಾಗ್ತದೆ. ಮಿಥುನ ರಾಶಿ. ನ್ಯಾಯಾಲಯ ಅಥವಾ ಆಸ್ಪತ್ರೆಯ ದರ್ಶನ ಆಗತ್ತೆ. ಆರ್ಥಿಕ ತಜ್ಞರೊಡನೆ ಸಮಾಲೋಚನೆಯನ್ನ ಮಾಡ್ತೀರಿ. ಸರ್ಕಾರಿ ಕೆಲಸಗಳೆಲ್ಲ ಪೂರ್ಣ ಆಗ್ತವೆ. ಹಿರಿಯ ವ್ಯಾಪಾರಿಯಿಂದ ಕಿರಿಕಿರಿ ಅನುಭವಿಸ್ತೀರಿ. ಧನ ನಷ್ಟ ಆಗಬಹುದು. ಕುಟುಂಬದ ಹಿರಿಯರ ಆರೋಗ್ಯ ಸಮಸ್ಯೆ ಆಗ್ತದೆ. ಯಾವುದೇ ಕಾರಣವಿಲ್ಲದೆ ಸಮಸ್ಯೆಯಲ್ಲಿ ಸಿಲುಕಿಕೊಳ್ತೀರಿ. ತಿಂಗಳಾಂತ್ಯದಲ್ಲಿ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು, ಧನಲಾಭ ಉಂಟಾಗಲಿದೆ. ಕುಟುಂಬದಲ್ಲಿ ಸಂತಸ, ಹಿರಿಯ ಅಧಿಕಾರಿಗಳಿಂದ ಪ್ರಶಂಸೆ ನಿಮ್ಮದಾಗಲಿದೆ. ಗುಪ್ತ ಶತ್ರುಗಳಿಂದ ಯೋಜನೆಗೆ ಅಡ್ಡಗಾಲಾಗಬಹುದು. ಬೇಡದ ಘಟನೆ ಸಂಭವಿಸಲಿದೆ. ಎಚ್ಚರವಾಗಿರಿ. ಮಹಾವಿಷ್ಣುವಿನ ಆರಾಧನೆಯಿಂದ ಶುಭವನ್ನ ಕಾಣಬಹುದು. ಕಟಕ ರಾಶಿ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಹಲವಾರು ಉತ್ತಮ ಅವಕಾಶಗಳು ಬಂದು ದೊಡ್ಡ ಮಟ್ಟದ ಧನಲಾಭ ನಿಮ್ಮದಾಗತ್ತೆ. ಒಡಂಬಡಿಕೆಗಳಿಗೆ ಸಹಿಯನ್ನ ಮಾಡ್ತೀರಿ. ಹೂಡಿಕೆಯಿಂದ ದುಪ್ಪಟ್ಟು ಲಾಭವನ್ನ ಕಾಣ್ತೀರಿ. ಅವಶ್ಯಕ ವಸ್ತುಗಳ ಖರೀದಿ ಕಂಡು ಬಂದರೂ ಪ್ರತಿಷ್ಠೆಗೆ ಭಂಗ ಉಂಟಾಗಲಿದೆ. ಎಚ್ಚರ. ಯಾವುದೇ ಪ್ರಮುಖ ನಿರ್ಧಾರಗಳನ್ನು ಈ ಸಮಯದಲ್ಲಿ ತೆಗೆದುಕೊಳ್ಬೇಡಿ. ದೂರಿಗೆ ಪ್ರಯಾಣವನ್ನ ಕೈಗೊಳ್ತೀರಿ. ಸರ್ಕಾರಿ ಕೆಲಸಗಳಲ್ಲಿ ಜಯ ನಿಮ್ಮದಾಗತ್ತೆ. ಕುಟುಂಬದ ಹಿರಿಯರೊಬ್ಬರ ಅನಾರೋಗ್ಯ ಕಾಡಲಿದೆ. ನಿಮಗೆ ಗೊತ್ತಿರುವ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಹಣವನ್ನ ತೊಡಗಿಸ್ಕೊಳ್ತೀರಿ. ನಿಮ್ಮ ಕುಲದೇವರ ಆರಾಧನೆಯಿಂದ ಶುಭವನ್ನ ಕಾಣಬಹುದು. ಸಿಂಹರಾಶಿ. ಆರ್ಥಿಕವಾಗಿ ಉತ್ತಮ ಸ್ಥಿತಿ ನಿಮ್ಮದಾಗಿರುತ್ತೆ. ಕುಟುಂಬದ ಅವಶ್ಯಕತೆಗಳನ್ನ ಪೂರೈಸ್ತೀರಿ. ಕೋರ್ಟು ವ್ಯಾಜ್ಯಗಳು ನಿಮ್ಮ ಕಡೆಗೆ ಆಗ್ತದೆ. ಹಿರಿಯರ ಆರೋಗ್ಯ ಚಿಂತೆ ಕಾಡಲಿದೆ. ಕೆಲವರು ಗಂಭೀರ ಪರಿಸ್ಥಿತಿಯನ್ನ ಎದುರಿಸಬೇಕಾದಿತ್ತು. ಆತ್ಮಶಕ್ತಿಯಿಂದ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ತೀರಿ. ಶತ್ರುಗಳ ಮೇಲೆ ಗಮನ ಇರಲಿ. ಸಾಲ ಕೊಡುವುದು ಅಥವಾ ತೆಗೆದುಕೊಳ್ಳುವುದು ಮಾಡಬೇಡಿ. ಸಮಸ್ಯೆ ಉಂಟಾಗುತ್ತದೆ. ಎಂದಿನ ಕೆಲಸ ಬಿಟ್ಟು ಹೊಸತನ್ನು ಮಾಡಲು ಹೊರಡುವಿರಿ. ಸಂಗಾತಿಯೊಂದಿಗೆ ಸಮಯ ಉತ್ತಮವಾಗಿರ್ತದೆ. ಆಂಜನೇಯನಿಗೆ ವಿಳ್ಳೆದೆಲೆ ಮಾಲೆಯನ್ನು ಅರ್ಪಿಸಿ. ಶುಭವಾಗತ್ತೆ. ಕನ್ಯಾ ರಾಶಿ. ಸರ್ಕಾರಿ ಕೆಲಸಗಳಲ್ಲಿದ್ದ ವಿವಾದಗಳಲ್ಲಿ ಜಯ ಸಿಗಲಿದೆ. ಹೊಸ ಸ್ಫೂರ್ತಿ, ನವೀನ ಯೋಜನೆಗಳಿಗೆ ಇದ್ದ ಅಡೆತಡೆಗಳು ನಿವಾರಣೆ ಆಗ್ತದೆ. ಭವಿಷ್ಯದಲ್ಲಿ ಬರಬಹುದಾದ ಸಮಸ್ಯೆಗಳಿಗೆ ಪರಿಹಾರಕ್ಕೆ ಕ್ರಮವನ್ನು ಕೈಗೊಳ್ತೀರಿ. ಭೂ ವ್ಯವಹಾರಗಳಲ್ಲಿ ಲಾಭವಿದೆ. ಆರ್ಥಿಕ ಸ್ಥಿತಿ ಸದೃಢವಾಗಿದೆ. ಆಪ್ತರು ಮತ್ತು ಸಹೋದ್ಯೋಗಿಗಳಿಂದ ಸಹಕಾರ ದೊರಕುತ್ತೆ. ತಪ್ಪು ನಿರ್ಧಾರಗಳಿಂದ ನಷ್ಟ ಅನುಭವಿಸಬೇಕಾಗುತ್ತೆ. ಎಚ್ಚರದಿಂದಿರಿ. ತಿಂಗಳ ಮಧ್ಯದಲ್ಲಿ ಶ್ರಮದಿಂದ ಹಲವಾರು ಸಾಧನೆಗಳನ್ನ ಮಾಡಲಿದ್ದೀರಿ. ಕಲೆ ಮತ್ತು ಸಂಗೀತಕ್ಕೆ ಸಂಬಂಧಪಟ್ಟ ಹವ್ಯಾಸಗಳಿಂದ ಸಂತಸವನ್ನ ಕಾಣ್ತೀರಿ. ಮಹಾವಿಷ್ಣುವಿನ ಆರಾಧನೆಯಿಂದ ಶುಭ ನಿಮ್ಮದಾಗತ್ತೆ. ತುಲಾ ರಾಶಿ. ಧನ ಲಾಭವಿದ್ರೂ
ಪಿತೃವರ್ಗದವರಿಗೆ ಆರೋಗ್ಯದಲ್ಲಿ ಕಿರಿಕಿರಿ ಇರುತ್ತೆ. ತಂದೆಗೆ ಅನಾರೋಗ್ಯ ನಿಮಿತ್ತ ಆಸ್ಪತ್ರೆಗೆ ಹಣವನ್ನ ವ್ಯಯ ಮಾಡ್ತೀರಿ. ನಿರುದ್ಯೋಗಿಗಳಿಗೆ ಉದ್ಯೋಗದ ಲಾಭ ಸಿಗ್ತದೆ. ಸಂತಸದ ಸಮಾಚಾರ, ಉದ್ಯೋಗದ ನಿಮಿತ್ತ ಧನ ವ್ಯಯ ಮಾಡಬೇಕಾಗುತ್ತೆ. ವಿದೇಶಿ ವಸ್ತು ಖರೀದಿ ಮತ್ತು ಸ್ತ್ರೀಯರಿಗಾಗಿ ಹಣದ ಖರ್ಚು ಅಧಿಕವಾಗಿರುತ್ತದೆ. ಉದ್ಯೋಗದಲ್ಲಿ ಪ್ರಶಂಸೆಯ ಮಹಾಪೂರ ನಿಮ್ಮದಾಗಲಿದೆ. ವಿವಾಹ ಪ್ರಯತ್ನದಲ್ಲಿ ಯಶಸ್ಸು, ದಾಂಪತ್ಯದಲ್ಲಿ ಸುಖ, ಈ ಎರಡು ನಿಮ್ಮದಾಗಲಿದೆ. ಮಾನಸಿಕ ನೆಮ್ಮದಿ ಇರ್ತದೆ. ಪರಸ್ತ್ರೀಯರಲ್ಲಿ ಆಸಕ್ತಿ ಕಂಡುಬರುತ್ತೆ. ವಿದ್ಯಾರ್ಥಿಗಳಲ್ಲಿ ಪ್ರೇಮ ಪ್ರಕರಣ ನಡೆಯುತ್ತದೆ. ಶ್ರೀ ಸೂಕ್ತ ಪಠಣದಿಂದ ಉತ್ತಮ ಫಲ ನಿಮ್ಮದಾಗಲಿದೆ. ವೃಶ್ಚಿಕ ರಾಶಿ, ಅನಾರೋಗ್ಯದ ನಿಮಿತ್ತ ಒಂದು ಸುವರ್ಣ ಅವಕಾಶವನ್ನು ಕಳೆದುಕೊಳ್ತೀರಿ. ತಪ್ಪು ನಿರ್ಧಾರಗಳಿಂದ ದೊಡ್ಡ ಮಟ್ಟದ ಧನ ನಷ್ಟ ಆಗ್ತದೆ. ಆರ್ಥಿಕ ಸ್ಥಿತಿ ಏರುಪೇರಾಗ್ತದೆ. ನಿರೀಕ್ಷಿಸಿದ್ದ ದೊಡ್ಡ ಮೊತ್ತದ ಹಣ ಬರದೇ ಹೋಗ್ತದೆ. ಖರ್ಚುಗಳ ಹೆಚ್ಚಳ, ಚಿಂತೆ, ಮಕ್ಕಳ ವಿಚಾರವಾಗಿ ಚಿಂತೆ ಕಾಟ್ಲಿದೆ. ಮಾಸಾಂತ್ಯದಲ್ಲಿ ಆಸ್ತಿ ಖರೀದಿ ಯೋಗ ನಿಮ್ಮದಾಗಲಿದೆ. ನಿಮ್ಮ ಕರ್ತವ್ಯ ಜವಾಬ್ದಾರಿಯನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿ ಸರ್ಕಾರಿ ಕೆಲಸಗಳಲ್ಲಿ ಯಶಸ್ಸನ್ನ ಸಾಧಿಸ್ತೀರಿ. ಹಳೆಯ ಚಿಂತೆಗಳನ್ನು ಮರೆಯಲಿದ್ದೀರಿ. ಕೆಲಸಗಳಿಗೆ ಪ್ರಶಂಸೆ, ಪ್ರತಿಷ್ಠೆ ಹೆಚ್ಚಾಗಲಿದೆ. ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರ ದರ್ಶನದಿಂದ ಹಿತವನ್ನ ಕಾಣಬಹುದು. ಧನುಸ್ಸು ರಾಶಿ, ಹೊಸ ಕಾರ್ಯಾರಂಭ, ಸಂಗಾತಿಯ ಸಹಕಾರ ನಿಮ್ಮದಾಗಲಿದೆ. ವ್ಯಾಪಾರದ ಒಪ್ಪಂದಗಳು ನಿಮ್ಮ ಪ್ರತಿಷ್ಠೆಯನ್ನು ಹೆಚ್ಚಿಸಲಿವೆ. ಭೂ ವ್ಯವಹಾರದಲ್ಲಿ ವಿವಾದಗಳು ಮುಗಿಯಲಿದೆ. ಮಿತ್ರರಿಂದ ಲಾಭ, ಮಕ್ಕಳ ಮದುವೆ ಇತ್ಯರ್ಥ ಆಗ್ತದೆ. ಕುಟುಂಬದಲ್ಲಿ ಮಗುವಿನ ಜನನದಿಂದ ಸಂತಸದ ವಾತಾವರಣ ಇರ್ತದೆ. ಸಾಧು ಸಂತರಿಂದ ಆಶೀರ್ವಾದ ಪ್ರಾಪ್ತಿಯಾಗತ್ತೆ. ನಿಮ್ಮ ಪ್ರತಿಭೆ ಬೆಳಕಿಗೆ ಬರಲಿದೆ. ಆದಾಯ ಹೆಚ್ಚಳ ಇರ್ತದೆ. ಆರೋಗ್ಯದಲ್ಲಿ ಎಚ್ಚರ ಇರಲಿ. ಮನೆಯ ಹೊರಗೆ ಸಮಯ ಕಳೆಯುವುದನ್ನ ಕಡಿಮೆ ಮಾಡಿ. ವಿದ್ಯಾರ್ಥಿಗಳಿಗಿದು ಅತ್ಯುತ್ತಮ ಸಮಯ. ಮಹಾಗಣಪತಿಯ ಆರಾಧನೆಯಿಂದ ಶುಭವಾಗ್ತದೆ. ಮಕರ ರಾಶಿ, ಕೌಟುಂಬಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಸದಸ್ಯರೊಡನೆ ಕಲಹಗಳು ಉಂಟಾಗ್ತದೆ. ಉತ್ತಮ ಆದಾಯದಿಂದ ಹೆಚ್ಚಿನ ಖರ್ಚುಗಳು ಎದುರಾದರೂ ಚಿಂತಿಸಲಾರಿರಿ. ಜನಪ್ರಿಯತೆ ಹೆಚ್ಚಳವಾಗ್ತದೆ. ಮನೆಯ ಮಕ್ಕಳೊಂದಿಗೆ ಸಂತಸ, ಸಂಪತ್ತು, ಉದ್ಯೋಗದಲ್ಲಿ ಪ್ರಗತಿ ಇವೆಲ್ಲವನ್ನು ಕಾಣ್ತೀರಿ. ಶುಭ ಕಾರ್ಯಗಳನ್ನ ನೆರವೇರಿಸ್ತೀರಿ ಮತ್ತು ಶುಭ ಕಾರ್ಯಗಳಲ್ಲಿ ಭಾಗವಹಿಸ್ತೀರಿ ಕೂಡ. ಗುಣ ನಡತೆಗಳಲ್ಲಿ ಬದಲಾವಣೆ ತರುವ ಪ್ರಯತ್ನ ಮಾಡ್ತೀರಿ. ಮಾಸಾಂತ್ಯದಲ್ಲಿ ಸಮಸ್ಯೆಗಳು ಕಂಡು ಬರುವುದು. ತಾಳ್ಮೆಯಿಂದಿರಿ. ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳಾಗಬಹುದು. ಎಚ್ಚರ. ಸಾಧು ಸಂತರಿಗೆ ಅನ್ನದಾನ ಮಾಡುವುದರಿಂದ ಶುಭವಾಗ್ತದೆ. ಕುಂಭರಾಶಿ, ಜೀವನದಲ್ಲಿ ಬದಲಾವಣೆಗಳಾಗ್ತದೆ. ಅದನ್ನು ನೀವು ಗಮನಿಸಿದ್ರೆ ಉತ್ತಮ. ಅತಿಥಿಗಳ ಆಗಮನ, ಬಹಳ ಕಷ್ಟದಿಂದ ಹಳೆಯ ಸಾಲ ವಸೂಲಿಯಾಗಲಿದೆ. ಶುಭ ಕಾರ್ಯಗಳಲ್ಲಿ ಭಾಗವಹಿಸ್ತೀರಿ. ದಾಂಪತ್ಯದಲ್ಲಿ ಸಾಮರಸ್ಯವಿರಲಿದೆ. ಅಪರಿಚಿತರನ್ನು ನಂಬಿದರೆ ತೊಂದರೆ ಆಗ್ತದೆ. ಕೋಪದಿಂದ ಸಮಸ್ಯೆ ಉಂಟಾಗ್ತದೆ. ಎಚ್ಚರ ಇರಲಿ. ಕೆಲಸದಲ್ಲಿ ಉದಾಸೀನತೆ, ಅಧಿಕಾರಿಗಳಿಂದ ತೊಂದರೆ ಆಗಬಹುದು. ಈ ಸಮಯದಲ್ಲಿ ಯಾರು ತಮ್ಮವರು ಎಂಬುದು ನಿಮಗೆ ತಿಳಿಯಲಿದೆ. ಮಕ್ಕಳ ಚಟುವಟಿಕೆಗಳು ನಿಮ್ಮನ್ನ ಚಿಂತೆಗೀಡು ಮಾಡಲಿದೆ. ಆಂಜನೇಯ ಸ್ವಾಮಿ ಆರಾಧನೆಯಿಂದ ಶುಭವನ್ನ ಕಾಣಬಹುದು. ಮೀನರಾಶಿ, ನಿಮ್ಮ ಆತ್ಮವಿಶ್ವಾಸ ಹಾಗೂ ಕುಟುಂಬದವರ ಸಹಕಾರದಿಂದ ಎಲ್ಲಾ ಕಾರ್ಯದಲ್ಲೂ ಯಶಸ್ಸು ನಿಮ್ಮದಾಗಲಿದೆ. ನಿಮ್ಮ ಶ್ರದ್ಧೆ ಉತ್ತಮ ಫಲಗಳನ್ನು ನೀಡಲಿದೆ. ಆದರೆ ಬೇಡದ ವಿಚಾರಕ್ಕೆ ಕುಟುಂಬದಲ್ಲಿ ಕಲಹ ಉಂಟಾಗುತ್ತೆ. ಮಾನಸಿಕ ಕಿರಿಕಿರಿ ಆಗ್ತದೆ. ಅತಿಥಿಗಳ ಆಗಮನದಿಂದ ಅಶಾಂತಿ, ಖರ್ಚು ಇನ್ನೂ ಹೆಚ್ಚಳ ಆಗ್ತದೆ. ಮನೆಯ ದುರಸ್ತಿ ಅಥವಾ ಅಲಂಕಾರಕ್ಕಾಗಿ ಖರ್ಚನ್ನ ಮಾಡ್ತೀರಿ. ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಕುಟುಂಬ ಸದಸ್ಯರೇ ನಿಮ್ಮನ್ನು ಉದಾಸೀನ ಮಾಡುತ್ತಾರೆ. ನಿಮ್ಮ ರಹಸ್ಯಗಳನ್ನು ಯಾರ ಮುಂದೆ ಹೇಳಕ್ ಹೋಗ್ಬೇಡಿ. ಹನುಮಾನ್ ಚಾಲಿಸ ಪಠಣದಿಂದ ಶುಭವನ್ನ ಕಾಣಬಹುದು.